ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಮೇಶ್ ಸಚಿನ್ ಯೂಟ್ಯೂಬ್ ಚಾನಲ್. ಇವತ್ತಿನ ಲಾಗ್ ಬಂದ್ಬಿಟ್ಟು, ನೀವೆಲ್ಲ ಫ್ರಿಡ್ಜ್ ಇಟ್ಟಿರ್ತೀರಾ, ಮನೆ ಒಳಗಡೆನೆ ಫ್ರಿಡ್ಜ್ ಇರುತ್ತೆ. ಈ ಥರ ಫ್ರಿಡ್ಜ್ ಬ್ಯಾಕ್ ಸೈಡ್ ಈ ಥರ ಏನಾದರೂ ನೀರು ಸ್ಟೋರ್ ಆಗ್ತಾ ಇದ್ರೆ ದಯವಿಟ್ಟು ಎಲ್ಲರೂ ನೀರನ್ನ ಖಾಲಿ ಮಾಡಿ ಕ್ಲೀನ್ ಮಾಡ್ಕೊಳ್ಳಿ. ವಾರಕ್ಕೊಂದ್ಸತಿ ನೋಡಿ. ಇದೆಲ್ಲ ಮರಿಗಳು, ನೀವು ಏನೋ ಮರಿ ಅಂತ ಅಂದ್ಕೊಂಡಿರ್ತೀರ, ಗೊತ್ತಿಲ್ಲದೆ ಇರ್ಬೋದು ಕೆಲವೊಬ್ಬರಿಗೆ ಗೊತ್ತಿರುತ್ತೆ. ಈ ಮರಿಗಳೇ ಸೊಳ್ಳೆಗಳು. ಮತ್ತು 3 ದಿನ 2 ದಿನಕ್ಕೆಲ್ಲನೂ ಈ ಥರ ಮರಿ ಲೈಟಿನ ಬೆಳಕಿಗೆ ಬಂದು ಸೊಳ್ಳೆ ಆಗುತ್ತೆ. ಮನೆ ಹೊರಗಡೆ ಎಲ್ಲ ಕ್ಲೀನ್ ಮಾಡಿಟ್ಕೊಂಡ್ರು ಒಳಗಡೆನೆ ಸೊಳ್ಳೆ ಮರಿಗಳು ಉತ್ಪತ್ತಿ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಥರ ನಾನು ಒಂದು ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ಇಷ್ಟೊಂದು ಸೊಳ್ಳೆ ಇದೆ, ನೋಡ್ತಾ ಇರ್ಬೋದು ನೀವು. ಈ ಥರ ನೀರನ್ನ ನಾನು ಆಚೆ ತೆಗೆದು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಪ್ರತಿ ಸರಿ ಆಶಾ ವರ್ಕರ್ ಎಲ್ಲರೂ ಮನೆ ಸಮೀಕ್ಷೆಗಳನ್ನ ಮಾಡ್ತಾ ಇರ್ತಾರೆ. ಹೊರಾಂಗಣದಲ್ಲಿ ಡ್ರಮ್ಮು, ಸಿಮೆಂಟ್ ತೊಟ್ಟಿ, ಬ್ಯಾರಲ್ಲು ಈ ಥರದ ಮತ್ತು ಘನತ್ಯಾಜ್ಯ ವಸ್ತು, ಟೈರ್ಗಳಲ್ಲಿ ಮಳೆ ಬೀಳ್ತಾ ಇದೆ. ಇವಾಗ ಮಳೆ ಇರೋದ್ರಿಂದ ಮಾರಾಟಕ್ಕೆ ಏನಾದರೂ ವಸ್ತುಗಳಿಟ್ಟಿದ್ರೆ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳಿಕ್ಕೆ ನಾವು ಹೇಳ್ತೀವಿ. ಕೆಲವೊಬ್ಬರು ಮನೆ ಒಳಗಡೆ ಬಿಡೋದಿಲ್ಲ. ಹಾಗಾಗಿ ನಾನು ಈ ವಿಡಿಯೋನ ಮಾಡ್ತಾ ಇರೋದು. ಈ ವಿಡಿಯೋ ತಿಳಿಸೋದೇನಂತಂದರೆ, ಫ್ರಿಡ್ಜ್ಗಳಿರುತ್ತೆ ಅದನ್ನು ಸ್ವಲ್ಪ ಕ್ಲೀನ್ ಮಾಡಿ ಇಟ್ಕೊಳ್ಳಿ. ವಾರಕ್ಕೊಂದ್ಸತಿ ನೋಡ್ಕೊಳ್ಳಿ. ಆವಾಗ ಗೊತ್ತಿರಲ್ಲ. ದೊಡ್ಡ ಫ್ರಿಡ್ಜ್ ಇದ್ದರೆ ಏನಿರಲ್ಲ, ಸಿಂಗಲ್ ಡೋರ್ದು ಈ ಥರ ಫ್ರಿಡ್ಜ್ ಇದ್ದರೆ ಕೆಲವೊಂದು ಫ್ರಿಡ್ಜ್ಗಳಲ್ಲಿ ನೀರು ಸ್ಟೋರ್ ಆಗ್ತಾಯಿದೆ. ದಯಮಾಡಿ ಎಲ್ಲರೂ ನೋಡ್ಕೊಳ್ಳಿ, ಕ್ಲೀನ್ ಮಾಡ್ಕೊಳ್ಳಿ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಅಂತ ಇದೆ, ಅದನ್ನು ನೀವು ಕೂಡ ಪಾಲಿಸಿ. ಹೊರಾಂಗಣದಲ್ಲಿ ನಾವು ಈ ಸಿಮೆಂಟ್ ತೊಟ್ಟಿ, ಬ್ಯಾರ್ಲ್ಗಳೆಲ್ಲ ವಾರಕ್ಕೊಂದ್ಸತಿ ಬ್ಲೀಚಿಂಗ್ ಪೌಡ್ರೆಲ್ಲ ಹಾಕಿ ಕ್ಲೀನ್ ಮಾಡಿ, ಯಾವುದೇ ನೀರು ಮುಚ್ಚಿಡಿ. ಮತ್ತು ಏನಾದರೂ ಬಟ್ಟೆ ಇಟ್ಟು ಏನಾದರೂ ಅದ್ರ ಮೇಲೆ ಹಲಗೆ ಇಟ್ಟು ಮುಚ್ಚಿಡಿ. ಸೊಳ್ಳೆ ಒಳ್ಳೆ ನೀರಲ್ಲಿ ಬಂದು ಮೊಟ್ಟೆ ಇಕ್ಕಿ ಈ ಥರ ಮರಿಗಳನ್ನ ಮಾಡುತ್ತೆ. ಹಾಗಾಗಿ ನಾನು ಕೆಲವೊಂದು ವಿಡಿಯೋಗಳು ಹಾಕಿದ್ದೀನಿ, ನೋಡಿ ಯಾವ ರೀತಿ ಮೊಟ್ಟೆ ಇಡುತ್ತೆ, ಸೊಳ್ಳೆ ಯಾವ ರೀತಿ ಬಂದು ಅಂತೆಲ್ಲ ವಿಡಿಯೋಗಳು ಹಾಕಿದ್ದೀನಿ. ನೋಡಿ ನನ್ನ ವಿಡಿಯೋಸ್ನ ಸಪೋರ್ಟ್ ಮಾಡಿ. ಮಳೆಗಾಲದಲ್ಲಿ ಇವಾಗ ತುಂಬ ಜ್ವರ ಬರ್ತಾ ಇದೆ ಎಲ್ಲರಿಗೂ. ಡೆಂಗು ಪ್ರಕರಣಗಳು ತುಂಬ ಕಂಡು ಬರ್ತಾ ಇದೆ ಹಾಸ್ಪಿಟ್ಲುಗಳಲ್ಲಿ. ರಾತ್ರಿ ಹೊತ್ತು ಮನೆಗಳಲ್ಲಿ ಸೊಳ್ಳೆ ಬರದೆ ಗುಡ್ ನೈಟ್ ಕಾಲ್ನ ಉಪಯೋಗಿಸಿ. 5 ಗಂಟೆ ಮೇಲೆ ಈ ಸೊಳ್ಳೆ ಕಚ್ಚೋದ್ರಿಂದ ಡೆಂಗು ಮಲೇರಿಯಾ ಹರಡುತ್ತೆ. ನೋಡ್ತಾ ಇರ್ಬೋದು, ಇಷ್ಟು ಕ್ಲೀನ್ ಮಾಡಿದ್ದೀವಿ. ಆದರೂ 1 ವಾರಕ್ಕೆ ಮತ್ತೆ ನೀರು ಸ್ಟೋರ್ ಆಗಿರುತ್ತೆ. ನೋಡಿಕೊಂಡು ಕ್ಲೀನ್ ಮಾಡಿ ಇಟ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ, ಎಷ್ಟೊಂದು ತುಂಬಾ ಇದೆ ನೋಡಿ ಅದರಲ್ಲಿ ಹುಳ. ಈ ಥರ ಸಿಮೆಂಟ್ ತೊಟ್ಟಿಗಳ ಡ್ರಮ್ಗಳಲ್ಲೆಲ್ಲನೂ ಈ ಥರನೇ ಇರುತ್ತೆ. ನೋಡಿ ಕ್ಲೀನ್ ಮಾಡ್ಕೊಳ್ಳಿ. ಮತ್ತು ಏನು ನೀರು ಸ್ಟೋರ್ ಮಾಡ್ಕೊಂಡಿರ್ತೀರ ಆ ನೀರೆಲ್ಲ ನೀವು ಯೂಸ್ ಮಾಡ್ತೀರಾ. ಮತ್ತು ಕಡಿತ, ಇಚ್ಚಿಂಗ್ ಎಲ್ಲ ಆಗುತ್ತೆ, ಇನ್ಫೆಕ್ಷನ್ಗಳು ತುಂಬ ಆಗುತ್ತೆ. ಹಾಗಾಗಿ ಯಾವುದೇ ನೀರು ಸ್ಟೋರ್ ಮಾಡಿ ಕ್ಲೀನಾಗಿ ಮುಚ್ಚಿಡಿ. ಥ್ಯಾಂಕ್ ಯು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ.